ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನದು ವ್ಲಾಗ್ಸ್. ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ, ಹಾಗೆ ಟೈಟಲ್ ನೋಡಿ ಕೂಡ ಗೊತ್ತಾಗಿರುತ್ತೆ. ಸೊ ಇದರಲ್ಲಿ ನಾವು ಟರ್ಮರಿಕ್ದು ಟ್ರೆಂಡಿಂಗ್ ರೀಲ್ ಹೇಗೆ ಮಾಡಿದ್ವಿ, ಹಾಗೆ ಹಾಸನಲ್ಲಿ ಆಷಾಢ ಸೇಲ್ ಅಂತ ಹಾಕ್ತಾರೆ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರೆಲ್ಲ ಸ್ಯಾರಿ ಪರ್ಚೇಸ್ ಮಾಡಬೇಕು, ಸೊ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ವ್ಲಾಗ್ನ ಹಾಕ್ತಾ ಇದ್ದೀನಿ ನಾನು. ಸೊ ನೋಡೋಣ ಬನ್ನಿ ಏನೇನಿದೆ ಈ ವಿಡಿಯೋದಲ್ಲಿ, ಏನೇನು ವ್ಲಾಗ್ನ ಹಾಕಿದ್ದೀನಿ ನೋಡೋಣ. ಸೊ ನಾನು ಊರಿಗೆ ಬಂದಿದ್ದರಿಂದ ಒನ್ ವೀಕಿಂದ ನಾನು ವ್ಲಾಗ್ನೇ ಹಾಕೋಕ್ಕಾಗಿರಲಿಲ್ಲ. ಸೊ ಪಾಪುನ ಆಲ್ಮೋಸ್ಟ್ ಒಂದು 25 ಡೇಸ್ ಆದಮೇಲೆ ಮೀಟ್ ಮಾಡ್ತಿದ್ವಿ ಅಲ್ವಾ. ಸೊ ಹಾಗಾಗಿ ಅವನ ಜೊತೆ ಆಟ ಆಡಿಕೊಂಡು ಹಾಗೆ ಟೈಮ್ ಪಾಸ್ನ ಮಾಡ್ತಾಯಿದ್ವಿ. ಸೊ ಇವನು ಕೂಡ ಹಾಗೆ ಆಟಾಡ್ತಾ ನನಗೆ ಕಚ್ಚಿ ಪೂಸಿ ಮಾಡ್ತಾ ಇದ್ದಾನೆ, ಕಿಳ್ಕೊಂಡು ಅವರಪ್ಪಂಗೆ ನನಗೆ ಎಲ್ಲ ಸ್ವಲ್ಪ ಜೋರು ಮಾಡಿದರು ಅವರಪ್ಪ ಅಂತ ಹೇಳಿ. ಸೊ ಅವನಿಗೆ ಬೇರೆ ಇವಾಗ ಹಲ್ಗಳು ಬಂದಿರೋದ್ರಿಂದ ಹೆವಿ ಶಾರ್ಪ್ ಇರುತ್ತೆ. ಸೊ ಕಚ್ಚಿದ್ರೆ ಅಲ್ಲೇ ಒಂದು ಮಾರ್ಕ್ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಅಣ್ಣ ಫುಲ್ ಆಟ ಆಡ್ತಾ ಇದ್ದ ಜೋಶಿಂದ, ಹಾಗೆ ಲಾಸ್ಟಿಗೆ ಕಚ್ಚೇ ಬಿಟ್ಟ. ಸೊ ಅದನ್ನು ನೋಡ್ತಾ ಇದ್ದಾರೆ ಪಾಪ. ಸೊ ಅದಾದಮೇಲೆ ನೆಕ್ಸ್ಟು ಅವನಿದ್ದು ಬರೀ ಆಟ ಸುಸ್ತಾಗಿ ಮಲ್ಕೊಂಡಂಗೆ. ಸೊ ನೆಕ್ಸ್ಟು ಬಂದ ಟಾಯ್ಸ್ ಎಲ್ಲ ಸುರ್ಕೊಂಡು ಆಟ ಆಡ್ತಾ ಇದ್ದ ಪಾಪ. ಸೊ ಅವನಿಗೂ ಆಲ್ಮೋಸ್ಟ್ 25 ಡೇಸ್ ಆದಮೇಲೆ ನೋಡ್ತಿರೋದ್ರಿಂದ ಎಲ್ಲ ಆಟ ಆಡಿಕೊಂಡು ನಮ್ಮ ಜೊತೆನೂ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಸೊ ನೆಕ್ಸ್ಟು ಟ್ರೆಂಡಿಂಗ್ ರೀಲ್ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಸೊ ನೋಡಿ ನೆಕ್ಸ್ಟು ಹೇಗಿದೆ ವಿಡಿಯೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದನಂದು ವ್ಲಾಗ್ಸ್. ಸೊ ನಾವು ಅದೇ ಒಂದು ಟ್ರೆಂಡಿಂಗ್ ರೀಲ್ಸ್ ಇದೆಯಲ್ಲ, ನಾನು ಊರಿಗೆ ಬಂದಿದ್ದೆ, ಹಾಗಾಗಿ ಅದೊಂದು ಅರಶಿನ ಪಿಡಿದು ಅಂದರೆ ಟರ್ಮರಿಕ್ ಪೌಡ್ರದೊಂದು ರೀಲ್ಸ್ ಇದೆ ಅಲ್ಲ, ಅದು ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಹೆಂಗಾಗುತ್ತೆ ನೋಡೋಣ, ಏನು ನಾವು ಹೆಂಗಾಗುತ್ತೆ ರೀಲ್ಸ್ ಕರೆಕ್ಟಾಗುತ್ತಾ ರಾಂಗ್ ನೋಡೋಣ ಬನ್ನಿ. ಏನು ಪಾಪು, ಏನಂತ್ಯ, ಹೆಂಗಾಗುತ್ತೆ ಟ್ರೆಂಡಿಂಗ್ ಗೋಸ್ ರಾಂಗ್. ಓಕೆ ಬನ್ನಿ ಗೈಸ್, ಹೆಂಗೆ ಮಾಡ್ತೀವಿ ನೋಡೋಣ, ಲೆಟ್ಸ್ ಚೆಕ್. ಸೊ ನಾವು ಒಂದು 3-4 ಸಲ ಟ್ರಯಲ್ ತೊಗೊಂಡ್ವಿ ಅನಿಸುತ್ತೆ ಇದು ಮಾಡೋಕ್ಕೆ. ಬಿಕಾಸ್ ಒಂದು ಕರೆಕ್ಟ್ ಬರ್ತಿರ್ಲಿಲ್ಲ ಅಂತ ಏನೋ ಹೇಳಿ ಒಂದ್ಸಲ ಉಪ್ಪು ಹಾಕಿ ಒಂದ್ಸಲ ಅರಿಶಿನ ಹಾಕಿ ಎಲ್ಲ ಮಾಡ್ತಿದ್ವಿ. ಸೊ ಅವನು ಫುಲ್ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದ ಏನಿದು ಅಂತ ಎಲ್ಲ. ಸೊ ನಾವು ಕ್ಲಾಪ್ಸ್ ಮಾಡುವ ತಕ್ಷಣ ಕ್ಲಾಪ್ಸ್ ಮಾಡ್ತಿದ್ದ, ಬಿಕಾಸ್ ಅದು ಒಳ್ಳೆ ಬ್ರೈಟ್ನೆಸ್ ಬಂತಲ್ಲ ಲೈಟು. ಅವನಿಗೂ ತುಂಬ ಖುಷಿ ಆಗ್ತಿತ್ತು. ಸೊ ನಾವು ಹಾಗಾಗಿ ಒಂದೇ ಸಲ ನಿಲ್ಲಿಸಲಿಲ್ಲ, ಒಂದು 3-4 ಸಲ ನೀರು ಚೆಲ್ಲೋದು ಮಾಡೋದು ಹೀಗೆ ಮಾಡಿಕೊಂಡು ಒಂದು 3-4 ಸಲ ಮಾಡಿ ಲಾಸ್ಟಿಗೆ ಒಂದು ಮುಗಿಸಿ ಬಂದ್ವಿ. ಸೊ ಅವನು ಅಲ್ಲಿ ವಾವ್ ಅಂತೆಲ್ಲ ಹೇಳ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನು ಫುಲ್ ಕಾಟ್ ಹತ್ರ ಎಲ್ಲ ಅಲ್ಲಿ ಬೆಡ್ ರೆಸ್ಟ್ ಹತ್ತೀನಿ ಅದು ಇದು ಎಲ್ಲ ಮಾಡ್ತಾ ಇದ್ದ. ಇವಾಗ ಹೆವಿ ತರಲೆ ಆಗಿಬಿಟ್ಟಿದ್ದಾನೆ ಇದೇ ಆಟ, ಏನೆಲ್ಲಾದರೂ ಹತ್ತೋದು ಇಳಿಯೋದು, ಮಕ್ಕಳನ್ನ ಸಾಕೋದು ಹೆವಿ ಕಷ್ಟ ಆಗೋಗ್ಬಿಟ್ಟಿದೆ ಈ ಥರ. ಇವಾಗ ಇವನು ಗಂಡು ಮಕ್ಕಳು ಸಾಕೋದಿತ್ತು ಇನ್ನೂ ಕಷ್ಟ ಅನಿಸುತ್ತೆ, ಗೊತ್ತಿಲ್ಲ ಹೆಣ್ಮಕ್ಳದ್ದು ಹೇಗೆ ಅಂತ. ಇವನು ಅಣ್ಣ ಫುಲ್ ಈ ಥರ ಕೊಟ್ಲೆ ಕೊಡ್ತಿದ್ದಾನೆ ನಮಗೆ. ಸೊ ಇದೇ ಥರ ಆಟ ಆಡಿಕೊಂಡು ನಾವು ಅವತ್ತು ನೈಟ್ ಫುಲ್ ಡೇ ಆಯಿತು. ಸೊ ಮಾರ್ನಿಂಗ್ ಹೀಗೆ ಆಟ ಆಡ್ಕೊಂಡಿದ್ವಿ. ಸೊ ಅದರ ನೆಕ್ಸ್ಟ್ ಡೇ ನಾವು ಹಾಸನಿಗೆ ಹೋಗೋಣ ಅಂತ ಫ್ರೈಡೇ ಹೊರಟ್ವಿ. ಸೊ ಫ್ರೈಡೇ ಆಷಾಢ ಶುಕ್ರವಾರ. ಸೊ ಹಾಗಾಗಿ ಪೂಜೆ ಮಾಡಿಸ್ದಂಗೂ ಆಗುತ್ತೆ, ಹಾಗೆ ನಮಗೆ ಸ್ವಲ್ಪ ಹೋಗಬೇಕು ಅಂತ ಹೇಳಿ ಇವನು ಇಲ್ಲಿ ಫುಲ್ ರೆಡಿಯಾಗಿ ನಿಂತಿದ್ದಾನೆ. ಸೊ ರೆಡಿಯಾಗಿ ನಿಂತು ನಾವು ಮನೆ ಬಿಟ್ಟು ಒಂದು ಆಲ್ಮೋಸ್ಟ್ 45 ಮಿನಿಟ್ಸ್ಗೆ ಅಣ್ಣ ಫುಲ್ ವಾಮಿಟ್ ಎಲ್ಲ ಮಾಡಿಕೊಂಡು ನನ್ನ ಮೇಲೂ ಹಾಕಿದ್ರು. ಆಮೇಲೆ ಹೋಗಿ ಅಲ್ಲಿ ಫ್ರೆಶಪ್ ಆಗಿ ಮಲ್ಕೊಂಡು ಇವನು ಎದ್ದು ಡ್ರೆಸ್ ಎಲ್ಲ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆಟ ಆಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ನಾನು ಹೇಳಿದಾಗೆ ಸ್ಯಾರಿ ಪರ್ಚೇಸ್ಗೆ ಅಂತ ನಾವು ಹೊರಟ್ವಿ. ಸೊ ಸ್ಯಾರಿ ಪರ್ಚೇಸಿಗೆ ನಾನು ಫ್ಯಾಮಿಲಿ ಎಲ್ಲ ಹೊರಟ್ವಿ, ಅಕ್ಕ ಅತ್ತೆ ಎಲ್ಲ ನಾವೆಲ್ಲ ಹೊರಟ್ವಿ. ಸೊ ಇದು ಹಾಸನಲ್ಲಿ ವಿಮಲ್ ಜ್ಯೋತಿ ಅಂತ ಹೇಳಿ. ಸೊ ಇಲ್ಲಿ ಯಾವಾಗಲೂ ಎವ್ರಿ ಇಯರ್ ಆಷಾಢ ಸೇಲ್ನ ಹಾಕ್ತಾರೆ. ಸೊ ಇಲ್ಲಿ ಎಲ್ಲರೂ ಆಷಾಢ ಸೇಲ್ ಇನ್ನೇನು ನಿಯರ್ಲಿ ವರಮಹಾಲಕ್ಷ್ಮಿ ಹಬ್ಬ ನಿಯರ್ ಇರುತ್ತೆ. ಸೊ ಹಾಗಾಗಿ ಹೆಂಗಸರು ಜಾಸ್ತಿನೇ ಇರ್ತಾರೆ ಅಲ್ಲಿ. ಸೊ ಇಲ್ಲಿ ಏನಂತ ಹೇಳಿದರೆ ತುಂಬ ಬೆಲೆ ಬಾಳೋ ಸೀರೆಯಿಂದ ಹಿಡಿದು ಕಮ್ಮಿಯಿಂದನೂ ಹಿಡಿದು ಬೆಲೆ ಬಾಳೋ ಸೀರೆವರೆಗೂ ಹಾಕ್ತಾರೆ. ಅಂದರೆ ಸ್ವಲ್ಪ ಡ್ಯಾಮೇಜಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಹಾಕ್ತಾರೆ. ಸೊ ಯಾರ್ಯಾರೆಲ್ಲ ಹಾಸನಲ್ಲಿದ್ದೀರಾ ಹೋಗಿ ಚೆಕ್ ಮಾಡಿ. ಇದು ಆಫರ್ ಇದು 1 ಮಂತ್ ಮಾತ್ರ ಆಷಾಢ ಸೇಲ್ ಅಂತ ಹಾಕೋದು ಇವರು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ನಾವು ಅಲ್ಲಿಂದ ಒಂದು 2 ಸ್ಯಾರಿ ಪರ್ಚೇಸ್ ಮಾಡಿಕೊಂಡು ನಮ್ಮ ಅಮ್ಮಗೆ ನಮ್ಮ ಅತ್ತೆಗೆ ಅಂತೆಲ್ಲ ಹೇಳಿ ಬಂದ್ವಿ ಅಲ್ಲಿಂದ. ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ನಾವು ಹೊರಡಬೇಕಿತ್ತು. ಸೊ ಹಾಗಾಗಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸ್ವಲ್ಪ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಿಂತ ಹೇಳಿ, ಮತ್ತು ಒಂದು ಗೃಹ ಪ್ರವೇಶಕ್ಕೆ ಮನೆ ಇತ್ತು, ಅದು ಆಗ್ತಾಯಿತ್ತು ಕನ್ಸ್ಟ್ರಕ್ಷನಿಂದ. ಸೊ ಅದು ವರ್ಕ್ ಎಷ್ಟಾಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಅವ್ರ ಮನೆಗೆ ಹೋಗಿದ್ವಿ.
ಸೊ ಅಲ್ಲಿಂದ ನಾವು ಅವ್ರ ಮನೆಗೆ ಬಂದ್ವಿ. ಸೊ ಅವರಲ್ಲೇ ಇದ್ದಿದ್ದು. ಸೊ ಅವನಲ್ಲಿ ಅವ್ರದ್ದೆಲ್ಲ ಹಾಕ್ಕೊಂಡು ಆಡ್ತಿದ್ದ. ಅವ್ರ ಮನೆಗೆ ಬಂದಮೇಲೆ ಹೀಗೆ ಅಣ್ಣ ಫುಲ್ ಕಸ ಎಲ್ಲ ಗುಡಿಸ್ತೀನಿ, ಕಸ ಎಲ್ಲ ಎತ್ತೀನಿ ಅಂತ ಆಡ್ತಾಯಿದ್ದ. ಸೊ ಅಲ್ಲೂ ಕೂಡ ತುಂಬ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ವಿ. ಅವನು ಫುಲ್ ಚೆನ್ನಾಗಿ ಆಟ ಆಡ್ತಾಯಿದ್ದ ಅವ್ರ ಜೊತೆ. ಸೊ ಅಲ್ಲಿ ಇಬ್ಬರು ಟ್ವಿನ್ಸ್ ಇದ್ದಾರೆ. ಸೊ ಅವ್ರ ಜೊತೆ ಆಟ ಆಡ್ತಾ ಕಾಲ ಕಳೀತಾಯಿದ್ದು. ಸೊ ಇವಾಗ ಇಲ್ಲಿ ಹಾಸನ ಕಡೆ ಆಗಲಿ ಮಡಿಕೇರಿ ಕಡೆ ಆಗಲಿ ಹೆವಿ ಮಳೆ ಇದೆ. ಸೊ ಹಾಗಾಗಿ ಮಳೆಗೆ ಒಂದು ಲೋಟ ಕಾಫಿ ಬಜ್ಜಿ ತಿಂದ್ಕೊಂಡು ಅಲ್ಲಿಂದನೂ ಹೊರಟ್ವಿ. ಸೊ ಇವರಂತೂ ಫುಲ್ ಅವರಿಬ್ಬರಿಗೂ ಕಟ ಕೊಡ್ತಿದ್ದ, ಅವ್ರ ಮೇಲೆ ಹತ್ತೋದು ಅದು ಇದು ಅಂತ. ಸೊ ನಾವು ಆ ಗ್ಯಾಪಲ್ಲಿ ಒಂದು ಲೋಟ ಕಾಫಿ ಕುಟ್ಕೊಂಡು ಬಜ್ಜಿ ಕುಟ್ಕೊಂಡು ಒಂದು ಅರ್ಧ ಗಂಟೆ ಇದ್ದು ಅವ್ರ ಜೊತೆ ಎಲ್ಲ ಆಟ ಆಡಿಸ್ಕೊಂಡು ಅಲ್ಲಿಂದ ನಾವಿನಿದ್ರು ಊರ ಕಡೆ ಹೊರಟ್ವಿ. ಸೊ ಊರಿಗೆ ಹೊರಟೋ ಅಷ್ಟರಲ್ಲಿ ಆಲ್ಮೋಸ್ಟ್ 6 ಆಗೋಗಿತ್ತು ಅಲ್ಲಿ ಬಿಡೋ ಅಷ್ಟರಲ್ಲೇ. ಸೊ 6:30 ಹಂಗೆ ಬಿಟ್ವಿ. ನಾವು ಮನೆಗೆ 7:38 ಅಷ್ಟರಲ್ಲಿ ಬಂದ್ವಿ. ಸೊ ನಮಗೆ ಹಾಸನಿಂದ ಅಷ್ಟೇ ಆಗೋದು ಒಂದೂವರೆ ಗಂಟೆ, ಒಂದೊಂದು ಸಲ 1 ಗಂಟೆ ಬೇಕಾಗುತ್ತೆ. ಸೊ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿಂದ ಹೊರಟಾದ್ಮೇಲೆ ಇವ್ರೇನು ಮಾಡ್ತಿದ್ದಾರೆ ಅಂತ ನೋಡಿ, ಇಲ್ಲಿ ನಾಯಿಗೆ ನೀರು ಕುಡಿ ಅಂತ ಹಿಂಸೆ ಮಾಡ್ತಿದ್ದಾನೆ. ಸೊ ನಾನದು ಕುಡಿಯಲ್ಲ ಬಿಡು ಅಂತ ಹೇಳಿದ್ರು, ಕುಡಿಸ್ತಾನೇ ಇದ್ದ. ಸೊ ಏನೋ ಮಾಡ್ಕೊಳ್ಳಿ ಅಂತ ಅವ್ನಿಗೆ ಕೊಟ್ಟಿದ್ದೇನೆ, ನಾಯಿಗೆ ಕುಡಿಸ್ತಾ ಇದ್ದ. ಸೊ ಅವ್ರು ಹಾಗೇನೆ ಸ್ವಲ್ಪ ನಾಯಿ ಅಂದರೆ ಇಷ್ಟ. ಸೊ ಇಷ್ಟ ಆಗಿತ್ತು ನನ್ನ ಈ ಒಂದು ಹೋಲ್ ವೀಕ್ನ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.